ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಮಾಸದಲ್ಲಿ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಜೂನ್ ಮಾಸದಲ್ಲಿ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ, ಏನೇನೆಲ್ಲ ನೀವು ಕೆಲಸಗಳನ್ನು ಮಾಡಬೇಕು, ಏನು ಉದ್ಯೋಗಗಳನ್ನು ಮಾಡಬೇಕು ಎನ್ನುವಂಥದ್ದನ್ನು ಚಿಂತನೆಯನ್ನು ಇಟ್ಕೊಂಡಿದ್ದೀರಿ, ಅವೆಲ್ಲವೂ ಕೂಡ ಪರಿಪೂರ್ಣ ಆಗುವಂಥ ಯೋಗ ಫಲಗಳು ಈ ಒಂದು ಮಾಸದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಇದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಮತ್ತು ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಮತ್ತು ಸುಖಾಧಿಪತಿಯಾಗಿರ್ತಕ್ಕಂಥ ಬುಧನು ದ್ವಿತೀಯ ಭಾವದಲ್ಲಿರೋದನ್ನು, ವಾಕ್ಸ್ಥಾನದಲ್ಲಿರೋದನ್ನು, ನಿಮ್ಮ ಮಾತು ಮತ್ತು ಯೋಚನೆ ಚಿಂತನೆ ಇವೆಲ್ಲವೂ ಕೂಡ ಸಕ್ಸಸ್ ಆಗುವಂಥದ್ದು ಅಂಥದ್ದನ್ನು ಕಾರ್ಯರೂಪಕ್ಕೆ ಬರುವಂತಹ ಒಂದು ಯೋಗ ಕೂಡ ಇದೆ. ಮತ್ತು ವಾಕ್ಸ್ಥಾನದಲ್ಲಿ ಬುದ್ಧಿಕಾರಕನಾಗಿರ್ತಕ್ಕಂಥ ಬುಧನು ವಾಕ್ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ರಾಶ್ಯಾಧಿಪತಿ ಸುಖಾಧಿಪತಿಯಾಗಿ, ಹಾಗಾಗಿ ಎಲ್ಲ ರೀತಿಯ ವಿಚಾರಗಳು, ಕಮಿಟ್ಮೆಂಟ್ಗಳು, ಯೋಚನೆಗಳೆಲ್ಲವೂ ಕೂಡ ನಿಮ್ಮದು ನೆರವೇರುವಂಥ ಶುಭಫಲಗಳು ಈ ಒಂದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತೀನಿ. ಈ ಮಿಥುನ ರಾಶಿಯವರಿಗೆ ಏನೇನೆಲ್ಲ ಪೆಂಡಿಂಗ್ ಇರುತ್ತೆ, ಯಾವ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ ಅದೆಲ್ಲ ಮಾಡಿ ಮುಗಿಸುವಂಥ ಯೋಗ ಇದೆ. ನೀವು ಯಾವುದೇ ಕೆಲಸನೂ ಕೂಡ ಹಿಡಿದ್ರೆ ಅರ್ಧಕ್ಕೆ ಬಿಡಲ್ಲ, ಅದನ್ನು ಪರಿಪೂರ್ಣವಾಗಿ ಮಾಡ್ತೀರಿ. ಮತ್ತು ಮಿಥುನ ರಾಶಿಯವರು ಭಾಳ ಬುದ್ಧಿವಂತರು, ಚುರುಕಿರ್ತಾರೆ, ಭಾಳ ಯೋಚನೆ ಇರುತ್ತೆ, ಚಿಂತನಾಶೀಲರಾಗಿರ್ತಾರೆ, ಸುಸಂಸ್ಕೃತರಾಗಿರ್ತಾರೆ. ಎಲ್ಲ ರೀತಿಯ ಒಂದು ವಿಚಾರಗಳನ್ನು ದಶ ದಿಕ್ಕುಗಳಿಂದ ಯೋಚನೆಯನ್ನು ಮಾಡಿ ಒಂದು ಹೆಜ್ಜೆಯನ್ನು ಇಡ್ತಕ್ಕಂಥ ಯೋಚನೆಯನ್ನು ಮಾಡ್ತಕ್ಕಂಥವ್ರು ಈ ಮಿಥುನ ರಾಶಿಯವರೇ ಆಗ್ತಾರೆ. ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಫಲ ಇದೆ. ಯಾಕಂದರೆ 3ರಲ್ಲಿ ತೃತೀಯ ಭಾವದಲ್ಲಿ ಕುಜ ಇದ್ದಾನೆ. ವಿಕ್ರಮಸ್ಥಾನದಲ್ಲಿರ್ತಕ್ಕಂಥ ಕುಜನು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮಗೆ ಗೆದ್ದು ಬರುವಂಥ ಬಲವನ್ನು ಕೊಡ್ತಾನೆ. ಮತ್ತು ಶತ್ರುಧ್ವಂಸ ಆಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಯಾವುದೇ ಇದ್ದರೂ ಕೂಡ ಎದುರುಗಡೆ ಬರ್ತಕ್ಕಂಥವ್ರಿಗೆ ಶತ್ರುಧ್ವಂಸ ಆಗ್ತದೆ. ಅದು ಅಲ್ಲದೇನೆ ಕೇತು 3ರಲ್ಲಿದ್ದಾನೆ, ಅವನು ಜ್ಞಾನಕಾರಕ, ನಿಮಗೆ 6th ಸೆನ್ಸ್ ಅಂತಲೇ ಹೇಳ್ತೀವಿ. ನಿಮಗೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಯೋಚನೆಗಳನ್ನು ಮುಂಚಿತವಾಗಿ ನೀಡ್ತಾನೆ. ರಾಹು ನಿಮ್ಮ ಜಾತಕದಲ್ಲಿ 9ರಲ್ಲಿದ್ದಾನೆ. 9ರಲ್ಲಿ ರಾಹು ಇದ್ದಾಗ ಯಾವುದೇ ಇದಕ್ಕಾಗಲಿ ಅಂದರೆ ರಾಶಿಗೆ, ಈ ಬುಧನ ರಾಶಿಗೆ ಅವನು ರಾಹು ಅಂದರೆ ಮಿಥುನ ರಾಶಿಗೆ ರಾಹು ಉಚ್ಚ ಆಗ್ತಾನೆ, ಬಟ್ ಅವನು ಭಾಗ್ಯದಲ್ಲಿದ್ದಾನೆ. ಆಗ ಭಾಗ್ಯೋದಯ ಆಗುತ್ತೆ. ಈ ಪಿತ್ರಾಜಿತ ಸಂಬಂಧಪಟ್ಟಂಥ ಆಸ್ತಿ ಯಾರ್ಯಾರಿಗೆಲ್ಲ ಇದೆ ಮಿಥುನ ರಾಶಿಯವರಿಗೆ, ಪಿತ್ರಾಜಿತ ಆಸ್ತಿ ಅವರಿಗೆಲ್ಲ ಕೈಗೆ ಸಿಗುವಂಥ ಯೋಗ, ಕೈಗೆ ಸಿಕ್ಕಿದ್ರೆ ಅದನ್ನು ಅನುಭವಿಸುವಂಥ ಯೋಗ. ಮತ್ತು ಯಾವುದೇ ಒಂದು ಪಿತ್ರಾಜಿತ ಆಸ್ತಿಯನ್ನು ಮಾರಾಟ ಮಾಡೋದಾಗಲಿ, ತೆಗೆದುಕೊಳ್ಳೋದಾಗಲಿ, ಕೊಡೋದಾಗಲಿ, ಕಾಗದಪತ್ರಕ್ಕೆ ಸಂಬಂಧಪಟ್ಟಂಥದ್ದಾಗಲಿ ಯಾವುದೇ ಇದ್ದರೂ ಕೂಡ ಪಿತ್ರಾಜಿತ ಆಸ್ತಿಯಲ್ಲಿ ಪೂರ್ಣವಾಗಿರ್ತಕ್ಕಂಥ ನಿಮಗೆ ಆ ಸ್ವಾಮಿತ್ವ ಬರ್ತದೆ. ಕಾರಣ ರಾಹು ಪಿತ್ರಾಜಿತ ಆಸ್ತಿಯನ್ನು ಸೂಚಿಸ್ತಾನೆ, ಪಿತರ ಭಾವದಲ್ಲಿ ಇದ್ದಾನೆ, ಮತ್ತು ಆ ರಾಶಿಗೆ ಅವನು ಉಚ್ಚ ಆಗ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ರಾಹುನ ಪೂರ್ಣ ಬಲ ಈಗ ಬಂದಿದೆ ಅಂತ ನಾವು ಹೇಳ್ತೀವಿ. ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರು ಜನ್ಮನಾಮನರೋಧಕಂ, ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರು ಅವನು ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಮಿಥುನ ರಾಶಿಯವರಿಗೆ ನಾವು ಜನ್ಮರಾಶಿಯಲ್ಲಿ ಶುಭ ಅಲ್ಲ ಅಂತ ಹೇಳಿದ್ರು ಕೂಡ ಗುರು ಆ ಮನೆ ಹಾಳಾದರೂ ಕೂಡ ಗುರುವಿನ ದೃಷ್ಟಿ ಒಳ್ಳೆಯದಾಗಿರುತ್ತೆ. ಗುರು ಇರೋ ಮನೆಯಿಂದ ಈ ಪಂಚಮ ಸ್ಥಾನವನ್ನು ನೋಡ್ತಾನೆ. ಮಿಥುನ ರಾಶಿಗೆ ಪಂಚಮ ಸ್ಥಾನಕ್ಕೆ ಗುರು ದೃಷ್ಟಿ ಇರೋದರಿಂದ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು, ಸುಶಿಕ್ಷಿತರಾಗ್ತವಾಗಿ ಒಳ್ಳೆಯ ಜೀವನದಲ್ಲಿ ಯಶಸ್ಸನ್ನು ಗಳಿಸುವಂಥ ಒಳ್ಳೆಯ ಮಕ್ಕಳಿರ್ತಾರೆ, ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆಯ ಫಲಗಳನ್ನು ಹೇಳ್ತೀವಿ ಗುರು ಪಂಚಮ ಸ್ಥಾನ ನೋಡೋದ್ರಿಂದ. ಪೂರ್ವಪುಣ್ಯ ವೃದ್ಧಿ ಆಗುತ್ತೆ. ನೀವು ಹಿಂದೆ ಏನೇನೆಲ್ಲ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥ ಎಲ್ಲ ಶುಭ ಕಾರ್ಯಗಳು ಕೂಡ ಈ ಒಂದು ಮಾಸದಲ್ಲಿ ನೆರವೇರುತ್ತೆ. ನೀವು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಗುಡಿ ಗೋಪುರಗಳಿಗೆ ಹೋಗ್ತಕ್ಕಂಥ, ಸಮುದ್ರ ಸ್ನಾನ, ತೀರ್ಥಸ್ಥಾನ, ತೀರ್ಥಯಾತ್ರಾ ಕ್ಷೇತ್ರಗಳನ್ನು ನೀವು ಹೋಗಿ ಅಲ್ಲಿ ದೇವರ ಪೂಜೆ ಮಾಡುವಂಥ ಯೋಗಗಳು ಪ್ರಾಪ್ತಿಯಾಗುತ್ತೆ. ನಾನು ಕಾರಣ ಸಹಿತ ಹೇಳ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ 5ನೇ ಮನೆಗೆ ಗುರುದೃಷ್ಟಿ ಇದೆ. ಪೂರ್ವ ಪುಣ್ಯ ಸ್ಥಾನ, ಪುತ್ರ ಸ್ಥಾನ, ಕುಟುಂಬ ಸ್ಥಾನ, ಕುಟುಂಬ ವೃದ್ಧಿ ಆಗ್ತದೆ, ಕುಟುಂಬಕ್ಕೆ ಕ್ಷೇಮ ಆಗ್ತದೆ, ಮಕ್ಕಳಿಗೆ ಕ್ಷೇಮ ಆಗ್ತದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗ್ತದೆ. ಅದಂಥ ಪೂರ್ಣ ಪುಣ್ಯ ಅಂತ ಹೇಳ್ತೀವಿ ನಾವು. ಪುಣ್ಯ ಕೆಲಸವನ್ನು ಎಷ್ಟೋ ದಿವಸಗಳಿಂದ ಮಾಡಬೇಕು ಅಂದಿರತಕ್ಕಂಥ ಪುಣ್ಯ ಕೆಲಸಗಳು ವೃದ್ಧಿ ಆಗ್ತದೆ. ತೀರ್ಥಯಾತ್ರಾ ಕ್ಷೇತ್ರಗಳು, ಗುಡಿಗೋಪುರಗಳು, ದೇವಸ್ಥಾನ ಕಟ್ಟೋದು, ದೇಣಿಗೆಯನ್ನು ಕೊಡ್ತಕ್ಕಂಥದ್ದು, ಹೀಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಒಂದು ಒಳ್ಳೆಯ ಶುಭಫಲಗಳು ಅಂದರೆ ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ. ಅಂದರೆ ಪುಣ್ಯ ಕೆಲಸಗಳು ಜಾಸ್ತಿ ನಡೆಯುತ್ತೆ. ಆ ನಂತರದಲ್ಲಿ ಸಪ್ತಮ ಭಾವನ ಗುರು ದೃಷ್ಟಿ ಇರೋದರಿಂದ 7ನೇ ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರುತ್ತೆ. ದಾಂಪತ್ಯ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಅಲ್ಲದೆ ಮನೆಯಲ್ಲಿ ಯಾವುದೇ ಕಮಿಟ್ಮೆಂಟ್ ಇದ್ದರೂ ಕೂಡ ಅದು ನೆರವೇರುವಂಥ ಯೋಗ. ಅಂದರೆ ಗಂಡನಿಂದ ಹೆಂಡತಿಗೆ ಗಂಡನಿಗೆ ಒಳ್ಳೆಯ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಮನೋಭಾವನೆ, ಮಾನಸಿಕ ನೆಮ್ಮದಿ, ಸುಖ, ಶಾಂತಿ ಸಿಗುವಂಥ ಯೋಗ. ಆ ನಂತರದಲ್ಲಿ 9ನೇ ಮನೆಗೆ ಗುರುದೃಷ್ಟಿ ಇದೆ. ಅಂದರೆ ರಾಹುನ ಮೇಲೆ ಗುರುದೃಷ್ಟಿ ಕೂಡ ಇದೆ. ಹಾಗಾಗಿ ಗುರುದೃಷ್ಟಿ ರಾಹುನ ಮೇಲೆ ಇರೋದ್ರಿಂದ ಗುರು ತುಂಬ ಒಳ್ಳೆಯ ಫಲವನ್ನು, ಗುರು ಮತ್ತು ರಾಹು ಇಬ್ಬರು ಶುಭ ಫಲವನ್ನು ಕೊಡ್ತಾರೆ. ಹಾಗಾಗಿ ತುಂಬ ಒಳ್ಳೆಯ ಮತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಯಶಸ್ಸು, ಕೀರ್ತಿ, ಲಾಭ, ಜಯ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಸಿಗುವಂಥ ಯೋಗ ಈ ಒಂದು ಮಿಥುನ ರಾಶಿಯವರಿಗೆ ಇರೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳೋದು ಭಾಳ ಸಂತೋಷ ಆಗುತ್ತೆ. ಆಗ ಮಿಥುನ ರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ತೊಂದರೆ ಇದ್ದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅಲ್ಲದೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರಲಿರ್ತಕ್ಕಂಥ
ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಅರ್ಚನೆಯನ್ನು ನೀವು ಶನಿವಾರ ದಿವಸ ಮಾಡೋದ್ರಿಂದ ಸರ್ವ ಕಷ್ಟಗಳು ನಷ್ಟಗಳು ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.